ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ನಮ್ಮ ಕರ್ನಾಟಕದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಸೊ ಮೊದಲು ಕರ್ನಾಟಕ ಅನ್ನೋ ಪದ ಮಹಾಭಾರತದಲ್ಲಿ ಕಂಡುಬರುತ್ತೆ. ಮಹಾಭಾರತದಲ್ಲಿ ಒಟ್ಟಾಗಿ 18 ಪರ್ವಗಳಿವೆ. 18 ಪರ್ವದಲ್ಲಿ 6ನೇ ಪರ್ವ ಆದಂಥ ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಅನ್ನೋ ಪದ ಉಲ್ಲೇಖ ಆಗಿದೆ. ಕರ್ನಾಟಕ ಎಂಬ ಪದವನ್ನು ಮೊದಲು ಸೂಚಿಸಿದ ಕವಿ ಚದುರಂಗ. ಕರ್ನಾಟಕದ ಸುತ್ತಲೂ ಗಡಿ ಹಂಚಿಕೆಯಾದ ರಾಜ್ಯಗಳು ಅಂತಂದರೆ 6 ರಾಜ್ಯಗಳು ಕರ್ನಾಟಕದ ಸುತ್ತಲೂ ತನ್ನ ಗಡಿಯನ್ನು ಹಂಚಿಕೊಂಡಿವೆ. ಅವು ಯಾವಂದರೆ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ, ಗೋವಾ ಮತ್ತು ಮಹಾರಾಷ್ಟ್ರ. ನಮ್ಮ ರಾಜ್ಯದಲ್ಲಿ ಹಾದುಹೋದ ಅಕ್ಷಾಂಶಗಳ ಸಂಖ್ಯೆ 7.14. ಅದರಲ್ಲಿ 11.31 ಉತ್ತರ ಅಕ್ಷಾಂಶದಿಂದ 18.45 ಉತ್ತರ ಅಕ್ಷಾಂಶದವರೆಗೆ ಹಂಚಿಕೆಯಾಗಿದೆ. ಹಾಗೂ ನಮ್ಮ ಕರ್ನಾಟಕ ನೃಪತುಂಗನ ಆಸ್ಥಾನದ ಕವಿಯಾದ ಶ್ರೀ ವಿಜಯನ ಅಲಂಕಾರ ಗ್ರಂಥವಾದಂಥ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿದೆ ಎಂದು ಉಲ್ಲೇಖ ಇದೆ. ನಮ್ಮ ಕರ್ನಾಟಕವನ್ನು ಕಪ್ಪು ಮಣ್ಣಿನ ನಾಡು ಅಂತಲೇ ಪ್ರಸಿದ್ಧ ಆಗಿದೆ. ಮೊದಲು ನಮ್ಮ ಕರ್ನಾಟಕ ಮೈಸೂರು ರಾಜ್ಯವಾಗಿತ್ತು. ಅಂದರೆ ಮೈಸೂರು ಅರಸರ ಒಡೆತನದಲ್ಲಿದ್ದಂಥ ದಕ್ಷಿಣದ 9 ಜಿಲ್ಲೆಗಳು ಸೇರಿ 1947ರಲ್ಲಿ ಮೈಸೂರು ರಾಜ್ಯ ಉದಯವಾಗುತ್ತೆ. ನಂತರ ಭಾಷಾವಾರು ಪ್ರಾಂತ್ಯಗಳ ಒಂದು ಆಧಾರದ ಮೇಲೆ, ಅಂದರೆ ಕನ್ನಡ ಮಾತನಾಡುವಂತಹ ಜನರನ್ನು ಆಧರಿಸಿ ಮುಂಬೈ, ಹೈದರಾಬಾದ್, ಮದ್ರಾಸ್ ಮತ್ತು ಕೊಡಗು ಪ್ರಾಂತ್ಯಗಳಲ್ಲಿ ಹಂಚಿ ಹೋದಂಥ ಕನ್ನಡ ಭಾಷೆ ಮಾತನಾಡುವ ಜನರನ್ನು ಒಟ್ಟಾಗಿ ಸೇರಿಸಿ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಆಗಿ ಅಸ್ತಿತ್ವಕ್ಕೆ ಬರುತ್ತೆ. ನಂತರ ಕನ್ನಡಿಗರ ಒಂದು ಮಾತಿನಂತೆ 1973 ನವೆಂಬರ್ 1ರಂದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣವನ್ನು ಮಾಡಲಾಗುತ್ತೆ. ಕರ್ನಾಟಕದ ವಿಸ್ತೀರ್ಣ ಬಂದ್ಬಿಟ್ಟು 1,91,791 ಚದರ ಕಿಲೋಮೀಟರ್. ಈ ನಮ್ಮ ಕರ್ನಾಟಕ ಭಾರತದ 6ನೇ ದೊಡ್ಡ ರಾಜ್ಯವಾಗಿ ಹೊರಬಂದಿದೆ. ವಿಸ್ತೀರ್ಣದಲ್ಲಿ ಮೊದಲ ಸ್ಥಾನ ಹೊಂದಿದ್ದು ರಾಜಸ್ಥಾನ, ನಂತರ ಮಧ್ಯಪ್ರದೇಶ್, 3ನೇ ಸ್ಥಾನ ಮಹಾರಾಷ್ಟ್ರ, ನಂತರ ಉತ್ತರ ಪ್ರದೇಶ್, ಗುಜರಾತ್ ಮತ್ತು 6ನೇ ಸ್ಥಾನವನ್ನು ಕರ್ನಾಟಕ ಪಡೆದುಕೊಂಡಿದೆ. ಭಾರತದ ಒಟ್ಟು ವಿಸ್ತೀರ್ಣ ಬಂದ್ಬಿಟ್ಟು 32,87,263 ಚದರ ಕಿಲೋಮೀಟರ್. ಈ ಒಟ್ಟು ವಿಸ್ತೀರ್ಣದಲ್ಲಿ ನಮ್ಮ ಕರ್ನಾಟಕದ ಪಾಲು 5.83% ಇದೆ. ಕರ್ನಾಟಕದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆಗಳು ಅಂತಂದರೆ ಮೊದಲು ಬೆಳಗಾವಿ, ನಂತರ ಕಲಬುರಗಿ, ತುಮಕೂರು, ವಿಜಯಪುರ ಮತ್ತು ಉತ್ತರ ಕನ್ನಡ. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆಗಳು ಅಂತಂದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಕೊಡಗು. ಕರ್ನಾಟಕದಲ್ಲಿ 4 ಕಂದಾಯ ವಿಭಾಗಗಳಿದ್ದಾವೆ. ಅವುಗಳೆಂದರೆ ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆಗಳು ಬೆಂಗಳೂರು ನಗರ, ಬೆಳಗಾವಿ, ಮೈಸೂರು, ತುಮಕೂರು. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆಗಳು ಕೊಡಗು, ಬೆಂಗಳೂರು ಗ್ರಾಮಾಂತರ, ರಾಮನಗರ. ಕರ್ನಾಟಕದ ಮಹಾನಗರ ಪಾಲಿಕೆಗಳು ಅಂತಂದರೆ 11. ಅವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಹುಬ್ಬಳ್ಳಿ ಧಾರವಾಡ, ಮೈಸೂರು, ಮಂಗಳೂರು, ಬೆಳಗಾವಿ, ಕಲಬುರಗಿ, ಬಳ್ಳಾರಿ ಮತ್ತು ದಾವಣಗೆರೆ, ತುಮಕೂರು, ಶಿವಮೊಗ್ಗ, ವಿಜಯಪುರ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಾಂದ್ರತೆ 319 ಪ್ರತಿ ಚದರ ಕಿಲೋಮೀಟರ್ಗೆ. ಜನಸಾಂದ್ರತೆ ಅಂದರೆ ಪ್ರತಿ ಚದರ ಕಿಲೋಮೀಟರ್ಗೆ ವಾಸಿಸುವ ಜನರ ಸಂಖ್ಯೆಯನ್ನು ಜನಸಾಂದ್ರತೆ ಅಂತ ಕರೀತಾರೆ. ಈ ಜನಸಾಂದ್ರತೆಯನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಒಟ್ಟು ಜನಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಭೂಪ್ರದೇಶ, ಈ ರೀತಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಇನ್ನು ಕರ್ನಾಟಕದ ಲಿಂಗಾನುಪಾತ
1000 ಜನ ಪುರುಷರಿಗೆ 968 ಮಹಿಳೆಯರು ಅಥವಾ 973 ಜನ ಮಹಿಳೆಯರು ಇದ್ದಾರೆ. ಇದು ಕರ್ನಾಟಕದ ಲಿಂಗಾನುಪಾತ. ಸಾಕ್ಷರತೆ 75.36%. ಹೆಚ್ಚು ಸಾಕ್ಷರತೆ ಹೊಂದಿದ ಜಿಲ್ಲೆ ದಕ್ಷಿಣ ಕನ್ನಡ, ಕಡಿಮೆ ಸಾಕ್ಷರತೆ ಹೊಂದಿದ ಜಿಲ್ಲೆ ಯಾದಗಿರಿ. ಕರ್ನಾಟಕದಲ್ಲಿ ಕರಾವಳಿಯ ಜಿಲ್ಲೆಗಳು ಅಂತಂದರೆ 3. ಅವುಗಳೆಂದರೆ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಹಾಗೆ ಕರ್ನಾಟಕ ಕರಾವಳಿಯ ಹೆಸರು ಕೆನರಾ ಅಥವಾ ಮ್ಯಾಕರಲ್. ಕರ್ನಾಟಕದ ಪ್ರಮುಖ ಬಂದರುಗಳನ್ನು ನೋಡೋಣ. ಬಂದರು ಅಂತಂದರೆ ಹಡಗು ನಿಲ್ಲುವ ತಾಣವನ್ನು ಬಂದರು ಅಂತ ಕರೀತಾರೆ. ಪ್ರಮುಖವಾಗಿ 7 ಬಂದರುಗಳು. ಫಸ್ಟ್ ಒನ್ ನವಮಂಗಳೂರು. ಈ ಬಂದರನ್ನು 1974 ಮೇ 4ರಂದು ಇಂದಿರಾ ಗಾಂಧಿಯವರು ಉದ್ಘಾಟಿಸಿದರು. ಮತ್ತು ಈ ಬಂದರು ದೇಶದ 9ನೇ ಪ್ರಮುಖ ಬಂದರು ಕೂಡ ಆಗಿದೆ. ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತಲೇ ಪ್ರಸಿದ್ಧಿಯನ್ನು ಹೊಂದಿದೆ. ಈ ಬಂದರಿನ ಮೂಲಕ ಅತಿ ಹೆಚ್ಚು ಕಾಫಿ ಆಗಿರ್ಬೋದು, ಗ್ರಾನೈಟ್ ಶಿಲೆ ಇದನ್ನು ರಫ್ತು ಮಾಡಲಾಗುತ್ತದೆ. ನಂತರ ಭಟ್ಕಳ ಬಂದರು. ಈ ಬಂದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದು ಇದನ್ನು ಅಭಿವೃದ್ಧಿಪಡಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಹೊನ್ನಾವರ. ಇದು ಶರಾವತಿ ನದಿಯ ದಂಡೆಯ ಮೇಲಿದ್ದು ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ನಂತರ ಕಾರವಾರ. ಇದು ಕರ್ನಾಟಕದ 2ನೇ ದೊಡ್ಡದಾದ ಬಂದರು. ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದು ಕಾಳಿ ನದಿಯ ದಂಡೆಯ ಮೇಲಿದೆ. ಇದನ್ನು ರವೀಂದ್ರನಾಥ್ ಠಾಗೂರ್ ಕರಾವಳಿ ಎಂದೇ ಪ್ರಸಿದ್ಧಿಯನ್ನು ಹೊಂದಿದೆ. ಬೇಲಿಕೇರಿ ಬಂದರು. ಈ ಬಂದರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿದೆ ಮತ್ತು ಈ ಬಂದರು ಸಾಗರಮಾಲಾ ಯೋಜನೆಯಡಿ ಸೇರಿದ ಬಂದರಾಗಿದೆ. ಮಲ್ಪೆ ಬಂದರು. ಇದು ಉಡುಪಿ ಜಿಲ್ಲೆಯಲ್ಲಿದ್ದು ಮತ್ತು ಇದು ಕರ್ನಾಟಕದ ಪ್ರಸಿದ್ಧ ಮೀನುಗಾರಿಕೆಯ ಬಂದರಾಗಿದೆ. ಲಾಸ್ಟ್ ಒನ್ ಅಂಗಾರಕಟ್ಟೆ. ಇದು ಉಡುಪಿ ಜಿಲ್ಲೆಯಲ್ಲಿದೆ.